SIR ಬಗ್ಗೆ ಪ್ರತಿ ತಾಲೂಕಲ್ಲಿ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನೋಡಬೇಕು. ಹೊಸಕೋಟೆ ಮೊನ್ನೆ ಮಾಡಿದ್ದೀವಿ, ಇವತ್ತಿಲ್ಲಿ ಮತ್ತು ನಾಳೆ ನಾಳದ್ರೊಳಗಡೆ ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ ಮಾಡ್ತೀವಿ. ಓಟಿನ ಹಕ್ಕು ಬಹಳ ಪವಿತ್ರವಾದದ್ದು. ಎಲ್ಲ ಪಕ್ಷಗಳು ಕೂಡ ಸಹಕರಿಸಿ ಇದನ್ನು ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ಸೇರ್ಕೋಬೇಕು. BLA 2 ಎಲ್ಲ ಪಕ್ಷದವರು ಸೇರಬೇಕು. BLO ಅವರು ಎಲ್ಲಿ ಬರ್ತಾರೆ ಅಲ್ಲಿ ಸಹಕರಿಸಿ ಎಲ್ಲರೂ ಕೂಡ ಮತದಾರ ಪಟ್ಟಿಯಲ್ಲಿ ಇರುವಂಥ ಕೆಲಸವನ್ನು ಮಾಡೋದೇ BLA 2 ಮತ್ತು BLA 1ರ ಜವಾಬ್ದಾರಿಯಾಗಿದೆ, ಸರ್ಕಾರದ ಜವಾಬ್ದಾರಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಸುಮಾರು 4.25 ಕೋಟಿ ಸರ್ಟಿಫಿಕೇಟ್ಸ್ ಇಶ್ಯೂ ಮಾಡುವಂಥದ್ದಕ್ಕೆ ಏನು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ಸ್ ಕೊಟ್ಟರೆ ಅದು ಬಹಳ ಮುಖ್ಯವಾದಂಥ ವಿಷಯ ಇರ್ತದೆ. ಅದರಿಂದ ಯಾರಿಗೂ ಕೂಡ ತಪ್ಪೋಗೋದಿಲ್ಲ ಅಂತ ಅದು ಕೂಡ ಒಂದು ಸರ್ಕಾರ ವ್ಯವಸ್ಥೆ ಮಾಡಿದ್ದೀವಿ. ಆದ್ದರಿಂದ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದೀನಿ ಅಂದರೆ ಓಟು ಬಹಳ ಪವಿತ್ರವಾದಂಥದ್ದು. ಆ ಓಟನ್ನು ನೀವು ನೋಂದಾವಣೆ ಮಾಡ್ಕೋಬೇಕು. ಒಂದು ಫಾರಮ್ ಅವರು ಕೊಡಬೇಕು, ಒಂದು ಫಾರಮ್ ನೀವು ಕೂಡ ಇಟ್ಕೋಬೇಕು. ಇದನ್ನು ಅವರು 3 ಸಾರಿ ಮನೆ ಹತ್ರ ಬರ್ತಾರೆ. ಅವ್ರಿಗೂ ಕೂಡ ನಾವು ಸೂಚನೆ ಕೊಟ್ಟಿದ್ದೀವಿ. BLO ಅಧಿಕಾರಿಗಳೇನಿದ್ದಾರೆ ಕೆಲವರು ಕೂಲಿಗೆ ಹೋಗಿಬಿಡ್ತಾರೆ, 6 ಗಂಟೆಗೆ ಹೋಗ್ತಾರೆ, 8 ಗಂಟೆಗೆ ಹೋಗ್ತಾರೆ, 9 ಗಂಟೆಗೆ ಹೋಗ್ತಾರೆ. ಅವರ ಸಮಯವನ್ನು ನೋಡಿ ಅವರು ಮನೆಯಲ್ಲಿ ಸಿಕ್ಕುವಂಥ ಸಂದರ್ಭದಲ್ಲಿ ಹೋಗಬೇಕು. ಮತ್ತು ಈಗಾಗಲೇ ಸರ್ಕಾರ ಆದೇಶ ಕೊಟ್ಟಿದೆ. ಇವರು ಕೂಡ ಕೂಲಿಗೆ ಹೋಗೋರು ಕೂಡ ಆಗಲಿ, ರೈತರಾಗಲಿ ಸಮಯ ಅವರು ಬರೋ ಸಮಯವನ್ನು ತಿಳ್ಕೊಂಡಿದ್ದು ನೋಂದಾವಣೆ ಮಾಡಿಕೊಂಡ್ರೆ ಒಳ್ಳೆಯದು. ಓಟು ಪವಿತ್ರವಾದಂಥ ಮತ ಇಲ್ಲದಿರಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಕ್ಕು ಇಲ್ಲದಿರಿದ್ರೆ ಬೇರೆ ಏನೂ ಇಲ್ಲ, ಸರ್ಕಾರದ ಸೌಲಭ್ಯಗಳು ಏನೂ ಸಿಗೋದಿಲ್ಲ. ಜೊತೆಗೆ ಒಬ್ಬ ಪ್ರಜೆ ತನ್ನ ಕರ್ತವ್ಯ ಸಾಕಷ್ಟು ಇರ್ತದೆ. ಆದ್ದರಿಂದ ಮತದಾರ ಪಟ್ಟಿಯಲ್ಲಿ ಇರಲೇಬೇಕು. ಅದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು, ಅವರು ಕೂಡ ಸಹಕರಿಸಬೇಕಂತ ಮನವಿ ಮಾಡಿ. ಸಂಪುಟ ವಿಸ್ತರಣೆ ಆಗ್ತಿದೆ, ಯಾವಾಗ ಆಗ್ಬೋದು? ಆದಷ್ಟು ಬೇಗ ಆಗ್ತದೆ. ಸರ್, ವಿಸ್ತರಣೆಯಲ್ಲಿ ತಮ್ಮ ಮಗಳಿಗೆ ಏನಾದರೂ ಸಚಿವವಾಗಿ ಆದ್ಯತೆ ಕೊಡ್ಬೇಕಂತ ಹೇಳಿ ಎಲ್ಲ ಹೈಕಮಾಂಡ್ ನಮ್ಮ ಮಗಳಿಗೆ ಏನಾದರೂ ಬೇಡಿಕೆ ಇಟ್ಟಿದ್ದಾರೆ? ಹೈಕಮಾಂಡ್ ತೀರ್ಮಾನ ಮಾಡಿ.